ಅದ್ದೂರಿಯಾಗಿ ನೆರವೇರಿದ ಕಡಲೆಕಾಯಿ ಪರಿಷೆ. ಕಣ್ಮನ ಸೆಳೆದ ಶ್ರೀ ವೀರಾಂಜನೇಯ ಸ್ವಾಮಿ ಮೆರವಣಿಗೆ. ಕಡಲೆಕಾಯಿಗಾಗಿ ಮುಗಿಬಿದ್ದ ಭಕ್ತರು. ಅನ್ನದಾತರನ್ನು ಸಂಕಷ್ಟಕ್ಕೆ ದೂಡಿದ ಬರಗಾಲ. ಕೈ ಹಿಡಿದ ವಿದೇಶಿ ತಳಿಯ ಕುರಿ ಸಾಕಾಣಿಕೆ. ಇತರರಿಗೆ ಮಾದರಿಯಾದ ರೈತ. ನಿಷೇಧಿತ ಪ್ಲಾಸ್ಟಿಕ್ ಮಾರಾಟದ ವಿರುದ್ಧ ಸಮರ. ಅಂಗಡಿ ಮಳಿಗೆಗಳ ಮೇಲೆ ದಾಳಿ. ದಂಡ ವಿಧಿಸಿ ಖಡಕ್ ಎಚ್ಚರಿಕೆ ಕೊಟ್ಟ ಅಧಿಕಾರಿಗಳು. ಮೊಬೈಲ್ ಚಟದಿಂದ ವಿದ್ಯಾರ್ಥಿ ಜೀವನ ಹಾಳು. ಮೊಬೈಲ್ನಿಂದ ದೂರವಿರಿ. ವೇಣುಗೋಪಾಲ್ ಕರೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಸೂಲಾಲಪ್ಪನ ದಿನ್ನೆಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕಡಲೆಕಾಯಿ ಪರಿಷೆ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭಾಗಿಯಾಗಿದ್ದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ ಇರುವ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಡಲೆಕಾಯಿ ಪರಿಷೆ ಮತ್ತು ವೀರಾಂಜನೇಯ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ರಥೋತ್ಸವದಲ್ಲಿ ಜಡಲತಿಮ್ಮನಹಳ್ಳಿ, ಚೊಕ್ಕನಹಳ್ಳಿ, ಕೊತ್ತನೂರು, ಚದನಪುರ, ಅರಸನಹಳ್ಳಿ, ನಂದಿಕ್ರಾಸ್, ಎಲುವಹಳ್ಳಿ ಮತ್ತಿತರ ಗ್ರಾಮಗಳ ಸಾವಿರಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ವೀರಾಂಜನೇಯ ದೇವಾಲಯದಲ್ಲಿನ ಪ್ರಸನ್ನ ಮಹಾಗಣಪತಿ, ಕೋದಂಡರಾಮ ಹಾಗೂ ಆಂಜನೇಯ ದೇವರ ಮೂರ್ತಿಗಳಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ಅಭಿಷೇಕ, ಹೋಮ, ಮಹಾಮಂಗಳಾರತಿ ಒಳಗೊಂಡಂತೆ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ಜಡಲತಿಮ್ಮನಹಳ್ಳಿಯಿಂದ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿಯನ್ನ ಪೂರ್ಣ ಕುಂಭದೊಂದಿಗೆ ಡೊಳ್ಳು ಕುಣಿತ, ಚಂಡೆ ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆಗೆ ಮೆರುಗು ತಂದಿದ್ದವು. ಈ ಗ್ರಾಮದಲ್ಲಿ ಮೊದಲು ಬೆಳೀತಾ ಇದ್ರು ಕಡಲೆಕಾಯಿನ ದೇವ್ರಿಗೆ ಎತ್ಕೊಂಡು ಹೋಗಿ ಅಲ್ಲಿ ಚೆಲ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಈಗ ಅದು ಬೆಳೀತಾ ಜಾಸ್ತಿ ಆಗಿದೆ. ಹೊಸ ಈಗ ಮೊದಲು ಗ್ರಾಮಕ್ಕೆ ದೇವ್ರನ್ನ ತಗೊಂಬಂದು ಇದು ಮಾಡ್ತಾ ಇರಲಿಲ್ಲ, ಈಗ ತಗೊಂಬಂದು ಮಾಡ್ತಾಯಿದ್ರೆ ಅದು ಮಾಡ್ತಾ ಇರೋದ್ರಿಂದ ನಮ್ಮ ಗ್ರಾಮಕ್ಕೂ ಒಳ್ಳೆಯದಾಗಿದೆ, ಸುತ್ತಮುತ್ತ ಗ್ರಾಮಕ್ಕೂ ಒಳ್ಳೆಯದಾಗಿದೆ. ಒಳ್ಳೆ ದೇವಸ್ಥಾನ ಆಗಿದೆ, ಪ್ರಸಿದ್ಧಿಯಾಗಿ ದೇವಸ್ಥಾನ ಆಗಿದೆ. ಈಗ ಮೊದಲು ಚಿಕ್ಕದಾಗಿ ಮಾಡಿದರು, ಮಹಾರಾಜರಂತೆ ಮಾಡಿದ್ದು. ನಮ್ಮ ತಾತನವ್ರು ಹೇಳ್ತಾಯಿದ್ರು, ಇವರು ಮಹಾರಾಜರು ಮಾಡಿರೋದು ಅಂಥ ದೇವಸ್ಥಾನ ಈಗ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎಲ್ಲೂ ಇಲ್ಲ. ಆ ಥರ ಆಗಿದೆ. ಆ ದೇವ್ರು ಬೆಳೆಸ್ಕೊಂಡಿದ್ದಾರೆ, ನಾವು ಬೆಳೆದು ಒಳ್ಳೆ ಇದು ಮಾಡ್ತಾಯಿದ್ದೀವಿ ಪ್ರತಿ ವರ್ಷ. ನನ್ನ ಹೆಸರು ನವೀನ್ ಕುಮಾರ್ ವಿ, ಜಡಲತಿಮ್ಮನಹಳ್ಳಿ ಗ್ರಾಮಸ್ಥರು. ನಮ್ಮ ಊರಿನಲ್ಲಿ ಜಾತ್ರೋತ್ಸವ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಈ ಜಾತ್ರೋತ್ಸವ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಇತಿಹಾಸ ಇರುವ ಒಂದು ಕಡಲೆಕಾಯಿ ಜಾತ್ರೋತ್ಸವ. ಈ ಜಾತ್ರೋತ್ಸವ ಸುಮಾರು ನಮ್ಮ ತಾತ ಅಜ್ಜಂದಿರ ಕಾಲದಿಂದ ನಡೆಸ್ಕೊಂಡು ಬರುತ್ತಿದ್ದಾರೆ. ನಾವು ಅದೇ ರೀತಿ ಮುಂದಕ್ಕೆ ನಡೆಸ್ಕೊಂಡು ಹೋಗುತ್ತಿದ್ದೇವೆ. ಸುಮಾರು ಕಲಾತಂಡಗಳಿಂದ ಊರು ಮೆರವಣಿಗೆ ಹಾಗೂ ವೀರಾಂಜನೇಯ ವಿಗ್ರಹವನ್ನು ತೆಗೆದುಕೊಂಡು ಬಂದು ಊರು ಮೆರವಣಿಗೆ ಮಾಡಿ ಪಾನಕ, ಹೆಸರುಬೇಳೆ, ಕಡಲೆಕಾಯಿ ಎಲ್ಲ ಪ್ರಸಾದವನ್ನು ಎಲ್ಲ ವಿತರಣೆ ಮಾಡ್ತೀವಿ. ಹಾಗೂ ಸೂಲಾಲಪ್ಪ ದಿನ್ನೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಳಿ ಹೋಗಿ ಎಲ್ಲ ಪ್ರಸಾದವನ್ನು ಹಂಚಿ ಕಡಲೆಕಾಯಿಯನ್ನು ಶಾಸ್ತ್ರಕ್ಕೆ ಮೊದಲು ಎಲ್ಲ ಚೆಲ್ತಾ ಇದ್ವಿ. ಈಗ ಕಳ್ಳತನಗಳಿಂದ ಶಾಸ್ತ್ರಕ್ಕೆ ಒಂದು 2 ಮಕ್ರಿ ಚೆಲ್ಲಿ ಮಿಕ್ಕಿದೆಲ್ಲ ಕವರ್ಗೆ ಪ್ಯಾಕ್ ಮಾಡಿ ಎಲ್ಲರಿಗೂ ಹಂಚ್ತಿದ್ದೇವೆ.
ಇನ್ನು ದೇವಾಲಯದ ಬಳಿಗೆ ಬಂದ ವೀರಾಂಜನೇಯ ಮೂರ್ತಿಯನ್ನ ರಥದಲ್ಲಿ ಕೂರಿಸಲಾಯಿತು. ಈ ವೇಳೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮೂರ್ತಿಗೆ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಜಯ ಘೋಷಗಳೊಂದಿಗೆ ಭಕ್ತರು ದೇವಾಲಯದ ಆವರಣದಿಂದ ಮಠದ ಆವರಣದವರೆಗೂ ರಥವನ್ನ ಎಳೆದರು. ಇದೇ ವೇಳೆ ನಡೆದ ಕಡಲೆಕಾಯಿ ಪರಿಷೆಯಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಕಡಲೆಕಾಯಿಯನ್ನ ಭಕ್ತರ ಕಡೆಗೆ ತೂರಿದರು. ಪ್ರಸಾದದ ರೂಪದ ಈ ಕಡಲೆಕಾಯಿಯನ್ನ ಪಡೆಯಲು ಭಕ್ತಾದಿಗಳು ನೂಕುನುಗ್ಗಲಿನಲ್ಲಿ ಸಾಹಸ ಪಟ್ಟರು. ಆದಿಚುಂಚನಗಿರಿ ನಮ್ಮ ಚಿಕ್ಕಬಳ್ಳಾಪುರ ಮಠದಲ್ಲಿ ಪ್ರತಿ ವರ್ಷದಂತೆ ಕಡಲೆಕಾಯಿ ಪರಿಷೆ ನಡೀತೈತೆ. ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಒಂದು ಪರಿಷೆ ಇದು. ಹಿಂದೆ ಮೈಸೂರು ಮಹಾರಾಜರು ದಾರಿಯಲ್ಲಿ ಹೋಗಬೇಕಾದ್ರೆ ಅವರ ಕುದುರೆಗಳು ಇಲ್ಲಿ ಮುಂದಕ್ಕೆ ಹೋಗದೆ ನಿಂತಹ ಸಂದರ್ಭದಲ್ಲಿ ಒಬ್ಬ ಅಜ್ಜಿ ಇಲ್ಲಿ ಆಂಜನೇಯ ಸ್ವಾಮಿ ಇದೆ ದರ್ಶನ ಮಾಡಿ ಅಂತ ಅವ್ರು ದರ್ಶನ ಮಾಡೋ ಅಷ್ಟೊತ್ತಿಗೆ ಇಲ್ಲಿ ಮತ್ತೆ ಕುದುರೆಗಳು ಹೊರಡುವಂಥದ್ದಾಯಿತು. ಆಗ ಅವರು ಇದಕ್ಕೆ ದತ್ತಿಯನ್ನು ಕೊಟ್ಟಿದ್ದರು. ನಮ್ಮ ಪರಮ ಪೂಜ್ಯ ನಮ್ಮ ಬಾಲಗಂಗಾಧರ ಸ್ವಾಮೀಜಿಗಳು ಇದರ ಪ್ರತಿಷ್ಠಾಪನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಯಡಿಯೂರಪ್ಪನವರು ಇಲ್ಲಿ ಬಂದು ಉದ್ಘಾಟನೆಗೂ ಕೂಡ ನಾವು ಬಂದಿದ್ವಿ. ಇವತ್ತೊಂದು ಪವಿತ್ರ ಸ್ಥಳವಾಗಿ ಪ್ರತಿ ವರ್ಷವೂ ಕೂಡ ಈ ಕಡಲೆಕಾಯಿ ಪರಿಷೆ ನಡೀತಾ ಇದೆ, ವಿಜೃಂಭಣೆ ನಡೀತಾ ಇದೆ. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು ನೇತೃತ್ವದಲ್ಲಿ ನಡೀತಾ ಇದೆ. ನನ್ನನ್ನು ಕೂಡ ಕರೆದಿದ್ರು. ನಾನು 1:30 ಗಂಟೆಗೆ ಬಂದು ಇದುವರೆಗೂ ಇದ್ದೀನಿ. ಆಂಜನೇಯ ಸ್ವಾಮಿ ನಮ್ಮ ಮನೆ ದೇವರು, ಅದಕ್ಕೋಸ್ಕರ ಪೂಜೆಗೆ ನಾನು ಬಂದಿದ್ದೆ. ಇನ್ನು ತಡವಾಗಿ ಬಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವೀರಾಂಜನೇಯ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಓಂ ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಆಯುಷ್ಯಮಸ್ತು ಆರೋಗ್ಯಮಸ್ತು ಧನಧಾನ್ಯಾದಿ ಸಮೃದ್ಧಿರಸ್ತು. ಶ್ರೀ ವೀರಾಂಜನೇಯ ಸ್ವಾಮಿ ವರಪ್ರಸಾದ ಸಿದ್ಧಿರಸ್ತು. ಶತಂ ಜಯ ಸುಖಿ ಭವ ಸುಖಿ ಭವ. ಓಂ ಮರುತಯೇನ ವರ್ಧಯಂತೆ ಶತಮೇನೇವ ಶತಾತ್ಮಾನಂ ಭವತಿ ಶತಮನಂತಂ ಭವತಿ ಶತಮಿ ಶತಮಿ ದೀರ್ಘಮಾಯುಃ. ಆಯುಷ್ಯಮಸ್ತು ಆರೋಗ್ಯಮಸ್ತು ಧನಧಾನ್ಯಾದಿ ಸಮೃದ್ಧಿರಸ್ತು. ಈ ವೀರಾಂಜನೇಯ ದೇವಸ್ಥಾನ ಇವತ್ತು ಭಾಳ ಮಹತ್ವದ ಒಂದು ಕಡಲೆಕಾಯಿ ಪರಿಷೆ ರಥೋತ್ಸವ ಎಲ್ಲವೂ ಕೂಡ ಇವತ್ತು ಅತ್ಯಂತ ಭಕ್ತಿಭಾವ ಮತ್ತು ವೈಭವದಿಂದಾಗಿದೆ. ಆದಿಚುಂಚನಗಿರಿ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮ ಇಡೀ ಚಿಕ್ಕಬಳ್ಳಾಪುರ ಜನರ ಆಶೀರ್ವಾದ ಇವತ್ತಿಲ್ಲಿ ಪಡ್ಕೊಳ್ತಾ ಇದ್ದಾರೆ. ಇದು ಒಂದು ವಿಶೇಷವಾಗಿರುವಂಥ ಒಂದು ದೇವಸ್ಥಾನ. ಒಂದೇ ದೇವಸ್ಥಾನದಲ್ಲಿ ಇವತ್ತು ವೀರಾಂಜನೇಯನ ಜೊತೆಗೆ ಶ್ರೀರಾಮನ ದರ್ಶನ, ಶಿವ ಪಾರ್ವತಿ ಗಣಪತಿ ಎಲ್ಲ ದರ್ಶನಗಳು ಏಕಕಾಲಕ್ಕೆ ಮಾಡಿಕೊಳ್ಳುವಂಥದ್ದು, ಪುಣ್ಯ ಪ್ರಾಪ್ತಿ ಮಾಡುವಂಥದ್ದು ಒಂದು ವಿಶೇಷವಾಗಿರುವಂಥ ಒಂದು ದೇವಸ್ಥಾನ. ಅಲ್ಲಿ ಪರಮ ಪೂಜ್ಯರು ನಮ್ಮನ್ನು ಕರೆದು ಆಶೀರ್ವಾದವನ್ನು ಮಾಡಿದ್ದಾರೆ. ನಮಗೆ ಧನ್ಯ ಅನಿಸುತ್ತೆ. ಇವತ್ತು
ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. 2024 ಈ ನಾಡು ಮತ್ತು ದೇಶದಲ್ಲಿ ಅಭಿವೃದ್ಧಿ ಸಮೃದ್ಧಿಯನ್ನು ತರಲಿ. ಭಾರತ 24ರ ವರ್ಷದಲ್ಲಿ ತನ್ನ ವೈಭವವನ್ನು ಮೆರೀಲಿ. ಇದನ್ನು ಭಾರತವನ್ನು ವೈಭವ ಮಾಡುವಂಥ ಒಂದು ದೊಡ್ಡ ಗುರುತರವಾದಂಥ ಒಂದು ಹೊಣೆಗಾರಿಕೆಯನ್ನು ಹೊತ್ತಿರುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ವೀರಾಂಜನೇಯ ಅತಿ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇನ್ನು ರಥೋತ್ಸವಕ್ಕೆ ಬಂದಿದ್ದ ಸಾವಿರಾರು ಭಕ್ತರಿಗೆ ಮಜ್ಜಿಗೆ ಪಾನಕ ವಿತರಿಸಲಾಯಿತು. ಕಳವಾರಾರು ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಜಿಲ್ಲೆಯಲ್ಲಿ ಸಕಾಲದಲ್ಲಿ ಮಳೆ ಬೆಳೆ ಆಗದೆ ರೈತರು ಸಂಕಷ್ಟದಲ್ಲಿ ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದೆಡೆ ಇಲ್ಲಿನ ರೈತರೊಬ್ಬರು ವಿದೇಶಿ ತಳಿಯ ಕುರಿ ಸಾಕಾಣಿಕೆ ಮಾಡುವ ಮೂಲಕ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುವ ಜೊತೆಗೆ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಅದೆಲ್ಲಿ ಅಂದ್ರ ಈ ವರದಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಬಾರಿ ಬರಗಾಲ ಆವರಿಸಿಕೊಂಡು ರೈತರು ಸಂಕಷ್ಟದಲ್ಲಿ ಜೀವನ ನಡೆಸುವಂತಾಗಿದೆ. ಹಲವರು ಕೃಷಿ ಚಟುವಟಿಕೆಗಳಿಂದ ದೂರ ಉಳಿದಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮಳೆಯ ನೀರನ್ನ ಆಶ್ರಯಿಸಿಕೊಂಡಿರುವ ಶಿಡ್ಲಘಟ್ಟ ತಾಲೂಕಿನ ಲಕ್ಕಹಳ್ಳಿಯ ಕಾಂತರಾಜ್ ಇವರು ತಮ್ಮ ಕೊಳವೆ ಬಾವಿ ನೀರನ್ನ ಬಳಕೆ ಮಾಡಿಕೊಂಡು ವೈಜ್ಞಾನಿಕ ವಿಧಾನವನ್ನ ಅನುಸರಿಸಿ ದಕ್ಷಿಣ ಆಫ್ರಿಕಾದ ಡಾರ್ಪರ್ ತಳಿಯನ್ನ ಅಭಿವೃದ್ಧಿಪಡಿಸಿಕೊಂಡು ಕುರಿ ಸಾಕಾಣಿಕೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ತಾಲೂಕಿನಲ್ಲಿ ಬರಗಾಲದ ಪರಿಸ್ಥಿತಿಯನ್ನ ಸಮರ್ಥವಾಗಿ ಎದುರಿಸಿರುವ ಪ್ರಗತಿಪರ ರೈತ ಕಾಂತರಾಜ್ ದಕ್ಷಿಣ ಆಫ್ರಿಕಾದ ತಳಿ ಡಾರ್ಪರ್ ಕುರಿಯನ್ನ ಕನಕಪುರ ತಾಲೂಕಿನಿಂದ ಖರೀದಿಸಿ ಅವುಗಳನ್ನು ಅಭಿವೃದ್ಧಿಪಡಿಸಿರುವ ಮೂಲಕ ಬಯಲುಸೀಮೆಯ ಪ್ರದೇಶದಲ್ಲಿಯೂ ಸಹ ಸಾಕಾಣಿಕೆ ಮಾಡಿ ಗಮನ ಸೆಳೆದಿದ್ದಾರೆ. ಕುರಿ ಮೇಕೆಯನ್ನ ಸಾಕಾಣಿಕೆ ಮಾಡುವುದು ಕಷ್ಟ ಸಾಧ್ಯವೆಂದು ಹಲವರು ಕುರಿ ಮೇಕೆ ಸಾಕಾಣಿಕೆ ಮಾಡುವುದನ್ನ ತ್ಯಜಿಸಿದ್ದಾರೆ. ಮತ್ತೊಂದೆಡೆ ಹಂಡಿಗನಾಳ ಗ್ರಾಮ ಪಂಚಾಯಿತಿಯ ಲಕ್ಕಹಳ್ಳಿ ಗ್ರಾಮದ ಕಾಂತರಾಜ್ ಇವರ ತಮ್ಮ ಜಮೀನಿನಲ್ಲಿ ಮೇವು ಬೆಳೆಸಿಕೊಂಡು ಅದನ್ನ ಕಟಾವು ಯಂತ್ರದಲ್ಲಿ ಕಟಾವು ಮಾಡಿ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನವನ್ನು ಅನುಸರಿಸಿ ಕುರಿ ಸಾಕಾಣಿಕೆ ಮಾಡಿ ಮಾದರಿಯಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಹೊಸ ತಳಿಗಳು ಬರುತ್ತಿದ್ದು ಅವುಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿ ಪಡೆದುಕೊಂಡು ಪಶುವೈದ್ಯಕೀಯ ಅಧಿಕಾರಿಗಳ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಕುರಿ ಸಾಕಾಣಿಕೆಯನ್ನ ಲಾಭದಾಯಕ ಮಾಡಿಕೊಳ್ಳಬಹುದಾಗಿದೆ ಎಂದು ರೈತ ಕಾಂತರಾಜ್ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಕೇವಲ 2 ಕುರಿಗಳನ್ನ ತಂದು ಅವುಗಳನ್ನ ಪೋಷಣೆ ಮಾಡಿ ಪ್ರಸ್ತುತ 150ಕ್ಕೂ ಅಧಿಕ ಡಾರ್ಪರ್ ತಳಿ ಕುರಿಗಳನ್ನ ಶೆಡ್ನಲ್ಲಿ ಸಾಕಾಣಿಕೆ ಮಾಡುತ್ತಿದ್ದಾರೆ. ಕೊಬ್ಬಿನಾಂಶ ತೀರಾ ಕಡಿಮೆ ಇರುವ ಡಾರ್ಪರ್ ಕುರಿಗೆ ಬೇಡಿಕೆ ಸಹ ಹೆಚ್ಚಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವ ಈ ತಳಿಯ ವಿಶೇಷ ಎನ್ನುತ್ತಾರೆ ಕಾಂತರಾಜ್. ಗ್ರಾಮ ಸರ್, ಲಕ್ಕಳ್ಳಿ ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾವು ಡಾರ್ಪರ್ ಕುರಿ ಸಾಕಾಣಿಕೆ ಮಾಡಿ 2015ರಿಂದ ಸ್ಟಾರ್ಟ್ ಮಾಡಿದ್ವಿ. ನಾವು ಮೂಲ ರ್ಯಾಂಬ್ಲೆಟ್ ಇತ್ತು ನಮ್ಮಲ್ಲಿ. ಈಗ ಡಾರ್ಪರ್ ಸ್ಟಾರ್ಟ್ ಮಾಡಿ 15ರಿಂದ ನಾವು ಸ್ಟಾರ್ಟ್ ಮಾಡಿರೋದು. ಈಗ 10 ಕುರಿಯಿಂದ ನಾವು ಈಗ 150 ಕುರಿಗೆ ಮಾಡಿದ್ವಿ. ಗಂಡು ನಾವು ವರ್ಷಕ್ಕೆ ಒಂದು 15-20 ಮಾರ್ಕೊತಾ ಇದ್ದೀವಿ. 1,20,000 1,30,000 ಹಂಗೆ ಒಂದು ಮರಿ 1.5 ಲಕ್ಷ ತನಕ ಗಂಡು. ಹೆಣ್ಣು 100 ಕುರಿ ಇದ್ದಾವೆ. ಈಗ ಗಂಡು 30 ಕುರಿ ಇದ್ದಾವೆ. ಇದರಲ್ಲಿ ಬ್ಲ್ಯಾಕ್ ಹೆಡ್ಡು, ವೈಟ್ ಹೆಡ್ಡು ಅಂತೇಳಿ 2 ವಿಧ. ಆ ಬ್ಲ್ಯಾಕ್ ಹೆಡ್ಡು ಹತ್ರ ಪೂರ ಸೇಲ್ಸ್ ಐತೆ, ವೈಟ್ ಹೆಡ್ಡು ಸೇಲ್ಸ್ ಐತೆ. ವೈಟ್ ಹೆಡ್ಡಲ್ಲಿ ಏನಂದರೆ ಮಚ್ಚೆ ಬರಲ್ಲ. ವೈಟ್ ಹೆಡ್ಡಲ್ಲಿ 20 ಮರಿ ಹುಟ್ಟಿದ್ರೆ 20 ಮರಿ ಸಕ್ಸಸ್ ಆಗ್ತೈತೆ. ಬ್ಲ್ಯಾಕ್ ಹೆಡ್ಡಲ್ಲಿ 20 ಮರಿ ಹುಟ್ಟಿದ್ರೆ ಒಂದು 5 ಮರಿ ಸಕ್ಸಸ್ ಆಗ್ತೈತೆ. ಅದರಿಂದ ನಾವು ಉದ್ದೇಶ ವೈಟ್ ಹೆಡ್ಡೇ ಜಾಸ್ತಿ ಮಾಡ್ತಾಯಿದ್ದೀವಿ. ನಾವು ರಾಜ್ಯಾದ್ಯಂತ ಈಗ ಬಾಗಲಕೋಟೆ, KR ನಗರ, ಮೇಲ್ಕೋಟೆ ಎಲ್ಲ ಕೊಡ್ತಾಯಿದ್ವಿ. ಆನೇಕಲ್ಲು, ಚಂದಾಪುರ, ತಮಿಳ್ನಾಡು, KGF, ಕೋಲಾರ, ನಮ್ಮ ತಾಲೂಕು ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ತಾಲೂಕು, ಡಿಸ್ಟ್ರಿಕ್ಟ್ ಬೆಂಗಳೂರಿನ ರೂರಲ್ಲೂ ಓಡ್ತಾಯಿತ್ತು ನಮ್ಮ ಮರಿಗಳು. 20-30 ಮರಿ ವರ್ಷದಲ್ಲಿ ಸೇಲ್ ಮಾಡ್ತಾಯಿದ್ದೀವಿ. ಹೀಗಾಗಿ ನಾವು ಬ್ರೀಡ್ ಮಾಡಿದ್ವಿ ಫುಲ್ಲು. ಫಸ್ಟಿಂದ ನಾವು ಈಗ 90-95 ಯಾವಾಗೈತಿ ಬ್ರೀಡು. 100% ತಂದಿದ್ವಿ ನಾವು ವೈಟ್ ಹೆಡ್ಡಲ್ಲಿ. ಬೇರೆ ಮಾಡ್ಕೊಂಡಿದ್ದಾರೆ. ನಾವು ಆಗೆಲ್ಲ ಪೂರ ಬ್ರೀಡ್ ಮಾಡಿದ್ವಿ. ಕಮ್ಮಿ ಕಾಸು ಬೇಕಂದ್ರೂ ಮಾಡ್ತೀವಿ. ಒಂದು 5 ಕುರಿ ಮಾಡ್ಕೊಂಡಿದ್ವಿ. ಅದು ಒಂದು 50,000 ರಿಂದ 60,000 ಕೊಡ್ತೀವಿ ಕಮ್ಮಿ ಬೆಲೆಗೆ ಬಂದವ್ರಿಗೆ.
ಜಾಸ್ತಿ ತುಂಬ ಬೆಲೆಗೆ ಬಂದರೆ ಇದು ತಿಂಗಳಿಂದ ಏನಂದರೆ ಇದು ಮೂಲ ಉದ್ದೇಶ 8ರಿಂದ 10 kg ಬೆಳವಣಿಗೆ ಐತೆ. ಇದು ಮಾಮೂಲಿ ಪ್ಯಾಟ್ಲೆಸ್ ಇದು ನಮ್ಮ ಮಾಮೂಲಿ ರಾಮ್ಲೈಟು ಬಂಡೂರು ಬಂದಂಗೆ ಇದರಲ್ಲಿ ಕೊಬ್ಬಿನಾಂಶ ಅದು ಇದು ಬೆಳೆಯಲ್ಲ. ಇದರಲ್ಲಿ ಏನು ಮಾಂಸ ಲೇಯರಲ್ಲಿ ಮಾತ್ರ ಬರ್ತೈತೆ ಅಷ್ಟೇ. ಇದರಲ್ಲಿ ಕೊಬ್ಬಿನಾಂಶ ಬರೋಲ್ಲ. ಆಂಟಿ ಬ್ಯಾಕ್ಟೀರಿಯಸ್ ಜಾಸ್ತಿ ಐತೆ ಇದರಲ್ಲಿ, ಅದರಿಂದ ಕಾಯಿಲಾಕು ತಡಿತೈತೆ. ಅದನ್ನು ನಾವು ಉದ್ದೇಶದಿಂದ ಇದನ್ನು ಬೆಳೆಸ್ಬೇಕಂತೇಳಿ ನಾವು ಅಂದ್ಕೊಂಡಿದ್ವಿ. 2015ರಲ್ಲಿ ನಾವು ಗಣತ ಹಾಕೊಂಬಂದು ಬೆಳವಣಿಗೆ ಮಾಡ್ತಾಯಿದ್ವಿ. ಇದು ಚೆನ್ನಾಗಿ ಬೆಳವಣಿಗೆ ಆಗ್ತೈತೆ. ಹಬ್ಬಕ್ಕೂ ನಮ್ಮ ಬಕ್ರೀದ್ ಹಬ್ಬಕ್ಕೆ ನಮ್ಮ ಮುಸಲ್ಮಾನ್ ಬಾಂಧವರು ತಗೊಂಡು ಹೋಗ್ತಾರೆ. ಇದಕ್ಕೆ ಒಂದು 150 kg 160 kg ಬೆಳವಣಿಗೆ ಮಾಡಿದರೆ ಅವರು ತುಂಬ ಇಷ್ಟಪಟ್ಟು ನಮ್ಮ ತಾಜ್ ಹೋಟ್ಲವರು ಎಲ್ಲ ನಮ್ಮ ಹತ್ರ ತಗೊಂಡು ಹೋಗ್ತಾರೆ. ಒಂದು ಫೋನ್ ಮಾಡ್ತಾ ಇದ್ದಾರೆ ಅವರು. ಒಂದು ಬಾಂಬೆ ಕಳಿಸಿದ್ರು. ಆವಾಗಿನಿಂದ ನಮ್ಮ ಹೆಸರು ಈಗ 2016-17ರಲ್ಲಿ ಒಂದು ಬಾಂಬೆ ಕಳಿಸಿದ್ರು, ತಾಜ್ ಹೋಟ್ಲು ನೈಮ್ ಅಂತೇಳಿ. ಆವಾಗಿನಿಂದ ನಮ್ಮ ಹೆಸರು ಮಾಡೈತಿ. ಇದು ಉದ್ದೇಶ ನಾವು ಜಾಸ್ತಿ ಬೆಳವಣಿಗೆ ಇರೋದ್ರಿಂದ ಒಂದು 150-160 kg ಬೆಳಿತೀವಿ ಒಂದು ಗಂಡು. ಅದರಿಂದ ಅವರು ಹಬ್ಬ ಜಾಸ್ತಿ ತೂಕ ಆದವೆಲ್ಲ ಹಬ್ಬಕ್ಕೆ ಹೋಗ್ತೈತೆ. ಇಲ್ಲ ಕಡಿಮೆ ತೂಕ ಇರೋವು ಈಗ ಬ್ರೀಡಿಂಗ್ ಆಗೋದು ಒಂದು 80ರಿಂದ 100 kg 50 kg ಇವೆಲ್ಲ ನಾವು ಬ್ರೀಡಿಂಗ್ ಪರ್ಪಸ್ಗೆ ಇದು ಮಾಡ್ತಾಯಿದ್ದೀವಿ. ರೈತರು ಸಹ ಕೃಷಿ ಚಟುವಟಿಕೆಗಳ ಜೊತೆ ಕುರಿ ಸಾಕಾಣಿಕೆಯನ್ನ ಉಪಕಸುಬಾಗಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಸಲಹೆ ನೀಡಿದ್ದಲ್ಲದೆ ಈ ವಿಚಾರದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತೇನೆ ಎಂದರು. ತಮೀಶ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮೀನಾಕ್ಷಿ ಸ್ಯಾರೀಸ್, ಸ್ಥಳ ಶ್ರೀ ಗಾಯತ್ರಿ ಪ್ರಸಾದ ಭವನ, ಮುಖ್ಯ ರಸ್ತೆ, ಗುಡಿಬಂಡೆ, 561209, ಚಿಕ್ಕಬಳ್ಳಾಪುರ ಜಿಲ್ಲೆ. ಕಾರ್ಖಾನೆಯನ್ನು ಸ್ಥಗಿತಗೊಳಿಸುತ್ತಿರುವುದರಿಂದ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ. ನಮ್ಮಲ್ಲಿ ಫ್ಯಾನ್ಸಿ ಕಾಟನ್ ಸೀರೆ, ಸೌತ್ ಫ್ಯಾನ್ಸಿ ಸೀರೆ, ಸಾದಾ ಪ್ರಿಂಟೆಡ್ ಕಾಟನ್ ಸೀರೆ, ಗದ್ವಾಲ್ ಫ್ಯಾನ್ಸಿ ಕಾಟನ್ ಸೀರೆ ಸೇರಿದಂತೆ 66 ವಿವಿಧ ಬಗೆಯ ಸೀರೆಗಳು ದೊರೆಯುತ್ತವೆ. ಕಂಪನಿ ಬೆಲೆ ಕೇವಲ 150 ರೂಗಳು ಮಾತ್ರ. ಈ ಸುವರ್ಣಾವಕಾಶ 5 ದಿನಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಮೀನಾಕ್ಷಿ ಸ್ಯಾರೀಸ್, ಸ್ಥಳ ಶ್ರೀ ಗಾಯತ್ರಿ ಪ್ರಸಾದ ಭವನ, ಮುಖ್ಯ ರಸ್ತೆ, ಗುಡಿಬಂಡೆ, 561209, ಚಿಕ್ಕಬಳ್ಳಾಪುರ ಜಿಲ್ಲೆ. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ಈಗ ಗ್ರಾಹಕರಿಗೆ ವಿಶೇಷ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಆಫರ್ ನೀಡಿದ್ದು 8 ವಿವಿಧ ಬಗೆಯ ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 649, ಮತ್ತೊಂದು 8 ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 699. ಅದೇ ರೀತಿ ನಮ್ಮಲ್ಲಿ ಯಾವುದೇ 1999 ರು ವ್ಯಾಪಾರ ಮಾಡಿದವರಿಗೆ 1 ರೂಪಾಯಿಗೆ 1 kg ಸಕ್ಕರೆ ನೀಡಲಾಗುತ್ತಿದೆ. ಅಲ್ಲದೆ ನಿಮಗಾಗಿ ಲಕ್ಕಿ ಡ್ರಾ ಕೂಪನ್ಗಳು ದೊರೆಯುತ್ತದೆ. ವಿಶೇಷ ಸೂಚನೆ, ಈ ಕೊಡುಗೆ ಡಿಸೆಂಬರ್ 22ರಿಂದ ಜನವರಿ 7ರವರೆಗೆ ಮಾತ್ರ. ಜನವರಿ 26ರಂದು ಲಕ್ಕಿ ಡ್ರಾ ಓಪನ್ ಮಾಡಲಾಗುವುದು. ಗೆದ್ದವರಿಗೆ ಮೊದಲನೇ ಬಹುಮಾನ ಬೈಕ್, ಎರಡನೇ ಬಹುಮಾನ ವಾಷಿಂಗ್ ಮೆಷಿನ್, ಮೂರನೇ ಬಹುಮಾನ ಮೈಕ್ರೋವೇವ್ ಹಾಗೂ ಇನ್ನಿತರೆ ಹಲವಾರು ಬಹುಮಾನಗಳನ್ನು ವಿತರಿಸಲಾಗುವುದು. ಈ ಕೂಡಲೇ ಸಂಪರ್ಕಿಸಿ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ.
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಹಳ ದಿನಗಳ ಕನಸಾಗಿದ್ದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ರೈಲುಗಳನ್ನು ಕೇಂದ್ರ ಹಾಗೂ ರೈಲ್ವೆ ಇಲಾಖೆ ವಿಸ್ತಾರ ಮಾಡಿದೆ. ಸಾರ್ವಜನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸುಖಕರ ರೈಲು ಪ್ರಯಾಣ ಒಂದು ವರದಾನ. ಭಾನುವಾರ ಹೊರತುಪಡಿಸಿ ಪ್ರತಿನಿತ್ಯ ಚಿಕ್ಕಬಳ್ಳಾಪುರದಿಂದ ರೈಲು ಹೊರಡುವ ಸಮಯ ಬೆಳಗ್ಗೆ 7:44ಕ್ಕೆ ಕೋಲಾರ ಕೆಎಸ್ಆರ್ ಬೆಂಗಳೂರು ಡೆಮು ಎಕ್ಸ್‌ಪ್ರೆಸ್, 8:20ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು, ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ಯಶವಂತಪುರ ಮೆಮು, 3:34ಕ್ಕೆ ಕೋಲಾರ ಬೆಂಗಳೂರು ದಂಡು ಡೆಮು, ಸಂಜೆ 6:30ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು ರೈಲು ಹೊರಡಲಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ರೈಲು ಹೊರಡುವ ಸಮಯ ಬೆಳಗ್ಗೆ 5:10ಕ್ಕೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, 8:35ಕ್ಕೆ ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು, 10:10ಕ್ಕೆ ಯಶವಂತಪುರ ಚಿಕ್ಕಬಳ್ಳಾಪುರ ಮೆಮು, ಸಂಜೆ 4 ಗಂಟೆಗೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, ಸಂಜೆ 6:10ಕ್ಕೆ ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು ರೈಲು ಬೆಂಗಳೂರಿನಿಂದ ಹೊರಡಲಿದೆ. ಈ ಸದಾವಕಾಶವನ್ನ ಚಿಕ್ಕಬಳ್ಳಾಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರಕಟಣೆ ಡಾಕ್ಟರ್ ಜಿವಿ ಮಂಜುನಾಥ್, ಪ್ರಯಾಣಿಕರ ಸೌಲಭ್ಯ ಸಮಿತಿ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಸದಸ್ಯರು, ಭಾರತ ಸರ್ಕಾರ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿರುವ ಅಂಗಡಿಗಳ ಮೇಲೆ ಅಧಿಕಾರಿಗಳ ತಂಡ ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಹಾಗೂ ಬಳಕೆ ಮಾಡುತ್ತಿದ್ದ ವ್ಯಾಪಾರಸ್ಥರಿಗೆ ದಂಡ ವಿಧಿಸಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಒಂದು ವರದಿ. ಬಾಗೇಪಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ರೀತಿಯ ಅಂಗಡಿಗಳ ಮೇಲೆ ಪುರಸಭೆ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಸುಮಾರು 60 ಕೆಜಿ ತೂಕದ ನಿಷೇಧಿತ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ವಶಕ್ಕೆ ಪಡೆದುಕೊಂಡರು. ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಿ ಇದೇ ಚಾಳಿ ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ಅಂಗಡಿ ಪರವಾನಗಿ ರದ್ದುಗೊಳಿಸಿ ಕ್ರಿಮಿನಲ್ ಕೇಸು ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರ ಹಾಗೂ ಶಾಸಕರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳು ಹಲವು ಸಭೆಗಳು ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಸರ್ಕಾರದ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಷೇಧಿತ ಪ್ಲಾಸ್ಟಿಕ್ ಬಳಸದಂತೆ ಕಳೆದ 1 ವರ್ಷದಿಂದ ಜಾಗೃತಿ ಮೂಡಿಸುತ್ತಿದ್ದರೂ ಸಹ ಅಂಗಡಿ ಮಾಲೀಕರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಸಾರ್ವಜನಿಕರು ಮತ್ತು ಅಂಗಡಿ ಮಾಲೀಕರು ವರ್ತಕರು ಏನಿದ್ದಾರೆ ಅವರಲ್ಲಿ ನಾನು ಮನವಿ ಮಾಡುವುದೇನೆಂದರೆ, ಈ ಏಕ ಬಳಕೆ ಪ್ಲಾಸ್ಟಿಕ್ನ ನಿಷೇಧ ಮಾಡಲಾಗಿದೆ. ಅದರಿಂದ ಪರಿಸರಕ್ಕೆ ಹಾನಿ ಇದೆ ಮತ್ತು ಮನುಷ್ಯನ ಆರೋಗ್ಯಕ್ಕೆ ತೊಂದರೆಯಾಗುವ ದೃಷ್ಟಿಯಿಂದ ಅದನ್ನು ಬಂದ್ ಮಾಡಲಾಗಿದೆ. ಆಮೇಲೆ ಮತ್ತು ನಮ್ಮ ಶಾಸಕರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲನೂ ಅದ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ತಿದ್ದಾರೆ, ಮುತುವರ್ಜಿ ವಹಿಸ್ತಿದ್ದಾರೆ. ಪ್ರತಿ ತಿಂಗಳು ಅದಕ್ಕೆ ಸಭೆಗಳನ್ನು ಮಾಡಿ ಪ್ಲಾಸ್ಟಿಕ್ ಬಳಸದಂತೆ ಅವೇರ್ನೆಸ್ ಮಾಡೋಕ್ಕೆ, ರೈಡ್ ಮಾಡೋಕ್ಕೆ ನಮ್ಮನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಆಮೇಲೆ ನಾವೇನು ಸುಮಾರು ದಿನದಿಂದ 1 ವರ್ಷದಿಂದಲೂ ಪ್ಲಾಸ್ಟಿಕ್ ಬಳಸದಂತೆ ಅವೇರ್ನೆಸ್ಸು ಮಾಡ್ತಾ ಇದ್ದೀವಿ, ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೀವಿ, ಮಾಧ್ಯಮಗಳಲ್ಲೂ ಕೂಡ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಆದರೂ ಕೂಡ ಜನ ಪ್ಲಾಸ್ಟಿಕ್ನ ಬಳಸ್ತಾ ಇದ್ದಾರೆ. ವರ್ತಕರು ಕೂಡ ತಂದು ದಾಸ್ತಾನು ಮಾಡಿ ಅದನ್ನು ದಾಸ್ತಾನು ಮಾಡ್ತಿದ್ದಾರೆ, ಮಾರಾಟನೂ ಮಾಡ್ತಿದ್ದಾರೆ. ಇನ್ನು ಮುಂದೆ ಪ್ಲಾಸ್ಟಿಕ್ ಬಳಸಿದಲ್ಲಿ ದಾಸ್ತಾನು ಮಾಡಿ ಮಾರಾಟ ಮಾಡಿದಲ್ಲಿ ವರ್ತಕರಿಗೆ ದಂಡ ಹಾಕ್ತಿದ್ದೀವಿ. ದಂಡದ ಜೊತೆಗೆ ಇನ್ಮೇಲೆ ಅದನ್ನು ಕ್ರಿಮಿನಲ್ ಬಳಸಿದ್ದಲ್ಲಿ ಕಂಡು ಬಂದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುತ್ತದೆ. ಮತ್ತು ಸಾರ್ವಜನಿಕರು ಕೂಡ ಪ್ಲಾಸ್ಟಿಕ್ ಬಳಸಬಾರದು. ಇನ್ನು ಮುಂದೆ ಸಾರ್ವಜನಿಕರು ಪ್ಲಾಸ್ಟಿಕಲ್ಲಿ ಏನಾದರೂ ತಗೊಂಡು ಹೋಗ್ತಾ ಇದ್ದಾರೆ ಅವರಿಗೂ ಕೂಡ ದಂಡ ವಿಧಿಸುವಂಥ ಪ್ರಕ್ರಿಯೆ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ, ಶುರುವಾಗುತ್ತೆ. ಆದ್ದರಿಂದ ಯಾರೂ ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ನಾನು ಮನವಿ ಮಾಡ್ತೀನಿ ಬಾಗೇಪಲ್ಲಿ ಸಾರ್ವಜನಿಕರಲ್ಲಿ ಮತ್ತು ಅಂಗಡಿ ಮಾಲೀಕರು, ವರ್ತಕರಲ್ಲಿ. ಈ ಕಾರ್ಯಾಚರಣೆಯಲ್ಲಿ ಆರೋಗ್ಯ ನಿರೀಕ್ಷಕಿ ಅರ್ಚನಾ, ಪುರಸಭೆ ಸಿಬ್ಬಂದಿ ಇನಾಯತ್, ಮೊಹಮ್ಮದ್ ಫೀರ್, ಕೃಷ್ಣಪ್ಪ, ರಮೇಶ್ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇತ್ತೀಚಿನ ವಿದ್ಯಾರ್ಥಿಗಳು ಮೊಬೈಲ್ ಚಟದಿಂದಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ವಿದ್ಯಾಭ್ಯಾಸ ಮುಗಿಯುವ ತನಕ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಮೊಬೈಲ್ನಿಂದ ದೂರವಿರುವುದು ಉತ್ತಮವೆಂದು ವೇಣುಗೋಪಾಲ್ ಹೇಳಿದರು. ಸಂಭ್ರಮ ಸಡಗರದಿಂದ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಕ್ರಾಸ್ನ ಬಳಿ ಇರುವ ವಿಷನ್ ಇಂಡಿಯಾ ಪಬ್ಲಿಕ್ ಶಾಲೆಯಲ್ಲಿ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡಲಾಗುತ್ತದೆ.
ಅದೇ ನಿಟ್ಟಿನಲ್ಲಿ 2023-24ನೇ ಸಾಲಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಲೆಯ ಅಧ್ಯಕ್ಷರಾದ ವೇಣುಗೋಪಾಲ್ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಕುರಿತು ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬೇರೆ ಕಡೆ ಗಮನ ಕೊಡದೆ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೆಯ ಉದ್ಯೋಗವನ್ನು ಸಂಪಾದನೆ ಮಾಡಿ ಹೆತ್ತ ತಂದೆ ತಾಯಿ ಋಣವನ್ನು ತೀರಿಸಬೇಕು. ಇತ್ತೀಚಿನ ವಿದ್ಯಾರ್ಥಿಗಳು ಮೊಬೈಲ್ ಚಟದಿಂದಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ವಿದ್ಯಾಭ್ಯಾಸ ಮುಗಿಯುವ ತನಕ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಮೊಬೈಲ್ನಿಂದ ದೂರವಿರುವುದು ಉತ್ತಮವೆಂದರು. For this, I would like to thank all the teachers, all the parents and all the students for their hard work, and at the same time I expect same involvement from the parents and teachers and students for the upcoming exams also. With your all blessings, I would like to promise what all things that is required in coming days we will provide. We will give equal importance to the sports also in the coming days. In the coming year, we are planning to bring the digital lab, skill lab, language labs, and we are planning to introduce the robotics in our institution. Once again, I request all the parents to extend complete support so that we together build a good institution. Thank you. ನಂತರ ವಾರ್ಷಿಕೋತ್ಸವದ ಪ್ರಯುಕ್ತ ಪುಟ್ಟ ಪುಟಾಣಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನೃತ್ಯಗಳ ಮೂಲಕ ನೆರೆದಿದ್ದ ಪೋಷಕರು ಹಾಗೂ ವಿದ್ಯಾರ್ಥಿಗಳನ್ನ ರಂಜಿಸಿದರು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಕೋಲಾರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಪಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ರು999ಕ್ಕೆ ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ದಸರಾ ಹಬ್ಬದ ಪ್ರಯುಕ್ತ ಆಕರ್ಷಕ ಕೊಡುಗೆಗಳು. ನಿಮ್ಮ ಕನಸನ್ನ ನನಸಾಗಿಸುವ ನವೀನ ಮಾದರಿಗಳ ಟಾಟಾ ಮೋಟಾರ್ಸ್ ಕಾರುಗಳ ಸಂಭ್ರಮ. ನಮ್ಮಲ್ಲಿ ಉಚಿತ ಹೋಮ್ ಡೆಲಿವರಿ ಸೌಲಭ್ಯ, ಎಲ್ಲಾ ರೀತಿಯ ವಾಹನಗಳ ಟೆಸ್ಟ್ ಡ್ರೈವ್, ಸೇಲ್ಸ್ ಮತ್ತು ಸರ್ವಿಸ್, ಖರೀದಿಸುವ ಕಾರುಗಳ ಮೇಲೆ ವಿವಿಧ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಸಹ ಲಭ್ಯವಿರುತ್ತದೆ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ, ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಿಂದ ನಿಮ್ಮ ನೆಚ್ಚಿನ ಕಾರನ್ನ ಖರೀದಿಸಿ. ನಮ್ಮ ಜೊತೆ ಕುಟುಂಬದೊಂದಿಗೆ ದಸರಾ ಹಬ್ಬವನ್ನ ಸಂಭ್ರಮಿಸಿ. ಇದೆಲ್ಲ ನಿಮ್ಮ ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಶ್ರೀ ಆಟೋ ಟಾಟಾ ಮೋಟಾರ್ಸ್, ಚಿಕ್ಕಬಳ್ಳಾಪುರ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಚಿಂತಾಮಣಿ ನಗರ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ವಿಭಾಗದ ಅಧ್ಯಕ್ಷರಾಗಿ ಮಾಡಿಕೆರೆ ಗ್ರಾಮದ ಎನ್ ಮಣಿಕಂಠರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಸಚಿವ ಎಂಸಿ ಸುಧಾಕರ್ ಪ್ರಮಾಣ ಪತ್ರ ನೀಡಿ ಪಕ್ಷ ಸಂಘಟನೆಗೆ ದುಡಿಯುವಂತೆ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಕೆಎನ್ ಕೇಶವರೆಡ್ಡಿ ಅವರ ಶಿಫಾರಸು ಮೇರೆಗೆ ಚಿಂತಾಮಣಿ ನಗರ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ವಿಭಾಗದ ಅಧ್ಯಕ್ಷರಾಗಿ ಮಾಡಿಕೆರೆ ಗ್ರಾಮದ ಎನ್ ಮಣಿಕಂಠರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಯಿತು. ಇದಲ್ಲದೆ ಚನ್ನಕೇಶವಪುರ ಗ್ರಾಮದ ವೆಂಕಟೇಶಪ್ಪ ವೀರವರನ್ನು ಪರಿಶಿಷ್ಟ ಜಾತಿ ವಿಭಾಗದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಘಟಕದ ಖಜಾಂಚಿಯಾಗಿ, ಚಿಂತಾಮಣಿ ಗ್ರಾಮದ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾಗಿ ಶಂಕರಪ್ಪ ಸಿಎಸ್ ರನ್ನು ಆಯ್ಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರ ತಮ್ಮ ನಿವಾಸದಲ್ಲಿ ಆಯ್ಕೆಯಾದ ಅಧ್ಯಕ್ಷರುಗಳಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ನೀಡಿ ಪಕ್ಷದ ಸಂಘಟನೆಯ ಚಟುವಟಿಕೆಯಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುವಂತೆ ಸೂಚಿಸಿದರು. ಈಗ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಪರಿಶಿಷ್ಟ ಪಂಗಡದ ಕಾಂಗ್ರೆಸ್ ಪಕ್ಷದ ವಿಭಾಗಕ್ಕೆ 2 ಬ್ಲಾಕ್ ಇದೆ. ಒಂದು ಚಿಂತಾಮಣಿ ನಗರ ಬ್ಲಾಕ್, ಇನ್ನೊಂದು ಗ್ರಾಮಾಂತರ ಬ್ಲಾಕ್. ಈಗ ನಗರ ಬ್ಲಾಕ್ಗೆ ನಮ್ಮ ಗೋಲ್ವಾಡಿಯ ಪಂಚಾಯಿತಿಯ ಮಾಡಿಕೇರಿ ಗ್ರಾಮದ ಮಣಿಕಂಠ ಅವರು ಅಧ್ಯಕ್ಷರಾಗಿ ಪರಿಶಿಷ್ಟ ಪಂಗಡದ ಇದಕ್ಕೆ ಕಾಂಗ್ರೆಸ್ ಪಕ್ಷದ ಈ ವಿಭಾಗಕ್ಕೆ ಅಧ್ಯಕ್ಷರಾಗಿದ್ದಾರೆ. ಈಗ ನಮ್ಮ ಬೋಮಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಸಿದ್ದೇಪಲ್ಲಿ ಕ್ರಾಸ್ನ ಶಂಕರಪ್ಪ ಅವರು ಚಿಂತಾಮಣಿ ಗ್ರಾಮಾಂತರ ಬ್ಲಾಕ್ನ ಪರಿಶಿಷ್ಟ ಪಂಗಡದ ವಿಭಾಗಕ್ಕೆ ಅಧ್ಯಕ್ಷರಾಗಿದ್ದಾರೆ. ಮತ್ತು ನಮ್ಮ ವೆಂಕಟೇಶ್ ನಮ್ಮ ಇದು ಚನ್ನಕೇಶವಪುರ ವೆಂಕಟೇಶ್ ಅವರು ಕೈವಾರ ಯಾವುದಕ್ಕೆ ಜಿಲ್ಲಾ ಖಜಾಂಚಿಯಾಗಿ ಅವರು ನೇಮಕಗೊಂಡಿದ್ದಾರೆ. ಇವರೆಲ್ಲರಿಗೂ ಶುಭವಾಗಲಿ ಮತ್ತು ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಬೇಕು. ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಕ್ಷಕ್ಕೆ ಹೆಚ್ಚು ಬಲ ಬರ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ನಾನು ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕೆಎಂಎಫ್ ಬಾಬು, ಎಂಜಿ ರಾಜೇಶ್, ಚೌಡ್ ರೆಡ್ಡಿ, ಉಮೇಶ್, ಹರೀಶ್, ಗಿರೀಶ್ ರೆಡ್ಡಿ, ಆಂಜನೇಯ ರೆಡ್ಡಿ, ಎಂವಿ ನಾಗರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 11ನೇ ವರ್ಷದ ಅನ್ನದಾನ ವಾರ್ಷಿಕೋತ್ಸವ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ಆಯೋಜಿಸಲಾಯಿತು. ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆಯಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಅಮ್ಮನವರಿಗೆ ನೂತನ ಬೆಳ್ಳಿ ಪ್ರಭಾವಳಿಯನ್ನು ಹಾಗೂ ವಿಶೇಷವಾದ ಹೂ ಮತ್ತು ಹಣ್ಣಿನ ಅಲಂಕಾರ ಮಾಡಲಾಗಿತ್ತು. ನಗರವು ಸೇರಿದಂತೆ ತಾಲೂಕಿನಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಜೊತೆಗೆ ಮಹಾಮಂಗಳಾರತಿ, ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇದೇ ವೇಳೆಯಲ್ಲಿ ತೀರ್ಥ ಪ್ರಸಾದ ಸಹ ವಿನಿಯೋಗಿಸಲಾಯಿತು. ಸಂಜೆ ಅಮ್ಮನವರಿಗೆ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಅಮ್ಮನವರ 11ನೇ ವಾರ್ಷಿಕೋತ್ಸವದ ಅನ್ನದಾನ ಕಾರ್ಯಕ್ರಮದ ಅಂಗವಾಗಿ ನಗರದ ಟಿಬಿ ರಸ್ತೆಯನ್ನು ವಿದ್ಯುತ್ ದೀಪ ಅಲಂಕಾರಗಳಿಂದ ಕಂಗೊಳಿಸಲಾಗಿತ್ತು. ತಮೀಬ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಅದ್ದೂರಿಯಾಗಿ ನೆರವೇರಿದ ಕಡಲೆಕಾಯಿ ಪರಿಷೆ. ಕಣ್ಮನ ಸೆಳೆದ ಶ್ರೀ ವೀರಾಂಜನೇಯ ಸ್ವಾಮಿ ಮೆರವಣಿಗೆ. ಕಡಲೆಕಾಯಿಗಾಗಿ ಮುಗಿಬಿದ್ದ ಭಕ್ತರು. ಅನ್ನದಾತರನ್ನು ಸಂಕಷ್ಟಕ್ಕೆ ದೂಡಿದ ಬರಗಾಲ. ಕೈ ಹಿಡಿದ ವಿದೇಶಿ ತಳಿಯ ಕುರಿ ಸಾಕಾಣಿಕೆ. ಇತರರಿಗೆ ಮಾದರಿಯಾದ ರೈತ. ನಿಷೇಧಿತ ಪ್ಲಾಸ್ಟಿಕ್ ಮಾರಾಟದ ವಿರುದ್ಧ ಸಮರ. ಅಂಗಡಿ ಮಳಿಗೆಗಳ ಮೇಲೆ ದಾಳಿ. ದಂಡ ವಿಧಿಸಿ ಖಡಕ್ ಎಚ್ಚರಿಕೆ ಕೊಟ್ಟ ಅಧಿಕಾರಿಗಳು. ಮೊಬೈಲ್ ಚಟದಿಂದ ವಿದ್ಯಾರ್ಥಿ ಜೀವನ ಹಾಳು. ಮೊಬೈಲ್ನಿಂದ ದೂರವಿರಿ. ವೇಣುಗೋಪಾಲ್ ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.